ನೆನ್ನೆ ಮಾತಾಡ್ತಾ ನ್ಯೂಸ್ ಅವರ್ನಲ್ಲಿ ಹೇಳಿದ್ದು ನಾಳೆ ಐತಿಹಾಸಿಕ ದಿನ ಆಗುತ್ತೆ ಅಂತ. ಐತಿಹಾಸಿಕ ದಿನ ಆಯಿತು ಆ ವಿನಯ್ ಕುಲಕರ್ಣಿ ಕೇಸಿಗೆ. ಬಟ್ ಲೋಕಸಭೆಯಲ್ಲಿ ನಾವು ಅಂದ್ಕೊಂಡ ಹಾಗೆ ಐತಿಹಾಸಿಕ ಅನ್ನುವಂಥದ್ದಾಗಲಿಲ್ಲ. ಒಂದು ಪ್ರಶ್ನೆ ಇದ್ದೇ ಇತ್ತು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರೋದಕ್ಕೆ ಹೊರಟಿದ್ದಾರೆ, ಅದಕ್ಕೆ ಬೇಕಾಗಿರೋದು 2/3 ಮೆಜಾರಿಟಿ. ಸರ್ಕಾರದ ಹತ್ರ ಅದಿಲ್ಲ. ಇದನ್ನು ಹೆಂಗೆ ಪಾಸ್ ಮಾಡ್ತಾರೆ ಅಂತ ಕೆಲವರು ಏನೋ ಲೆಕ್ಕಾಚಾರ ಹೇಳಿದ್ರು. ಇಲ್ಲ, ವಿರೋಧ ಪಕ್ಷದವರೆಗೂ ರಾಜಕೀಯ ಸೂಜುಬೂಜು ಇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅದು ಏನೇನೋ ಆಸೆ ಪಟ್ಟು ಸಂಸತ್ತಿನಲ್ಲಿ 33% ಮಹಿಳೆಯರಿರಲಿ ಅನ್ನುವ ಉದ್ದೇಶ ಇಟ್ಕೊಂಡು ಒಂದು ಬಿಲ್ ಮಂಡಿಸೋದಕ್ಕೆ ಬಂದರೆ ಅದನ್ನು ವಿರೋಧ ಪಕ್ಷಗಳವರು ಸೋಲಿಸಿಬಿಟ್ರೆ ಹೆಣ್ಣುಮಕ್ಕಳು ಸಿಟ್ಟಾಗ್ಬಿಡ್ತಾರೆ. ಅದಕ್ಕೆ ವಿರೋಧ ಪಕ್ಷಗಳವರು ಏನೇನು ಮಾತಾಡಬೇಕೋ ಎಲ್ಲ ಮಾತಾಡಿ ವೋಟಿಂಗ್ ಹಾಕೋ ಟೈಮಿಗೆ ಹೊರಗಡೆ ಎದ್ದೋಗ್ಬಿಡ್ತಾರೆ, ಬಾಯ್ಕಾಟ್ ಮಾಡಿಬಿಡ್ತಾರೆ. ಬಿಲ್ ಪಾಸ್ ಆದ್ರೆ ಆಶ್ಚರ್ಯ ಪಡಬೇಡಿ ಅನ್ನೋದೊಂದು ಲೆಕ್ಕಾಚಾರ ಇತ್ತು. ಕುತೂಹಲದಿಂದ ನೋಡ್ತಾ ಇದ್ವಿ ನಾವು, ಹಾಗೆ ಆಗುತ್ತಾ ಅಂತ. ನೋ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷಗಳ ಕಾಲೂರಿ ನಿಂತು ಬಡದಾಡಿದವು ಈ ಬಿಲ್ ವಿರುದ್ಧ. ಇದನ್ನು ಪಾಸ್ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಪಾಸ್ ಆಗೋದಕ್ಕೆ ಬಿಡಲಿಲ್ಲ ಅವರು. 2/3 ಮೆಜಾರಿಟಿ ಇರಬೇಕಾಗಿತ್ತು. ನಂಬರ್ಗಳನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಇದ್ದು ಓಟ್ ಹಾಕಿದ ಸಂಸದರುಗಳ ಸಂಖ್ಯೆಯನ್ನು ನೋಡ್ತಾ ಇದ್ದೀರಿ. ಈ ಬಿಲ್ ಪಾಸ್ ಆಗಬೇಕು ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರುವ ಕಾರಣಕ್ಕೆ 352 ಬೇಕಾಗಿತ್ತು. 352 ಬೇಕಾಗಿತ್ತು. ಬಿದ್ದ ಓಟ್ ಎಷ್ಟು? 298. ಮಸೂದೆಯ ವಿರುದ್ಧ 230 ಓಟ್ ಬಿದ್ದವು. ವಿರೋಧ ಪಕ್ಷಗಳ 230 ಸಂಸದರು ಇದರ ವಿರುದ್ಧ ಓಟ್ ಹಾಕಿದ್ರು. ಅಲ್ಲಿಗೆ 2029 ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಸಂಸದರ ಸಂಖ್ಯೆಯನ್ನು 250 ಹತ್ತತ್ರ ಏರಿಸಿ, 850 ಹತ್ತತ್ರ ಏರಿಸಿ, 543 ಈಗಿರೋದು. 50% ಜಾಸ್ತಿ ಮಾಡಿದರೆ 850 ಆಗ್ತಿತ್ತು. 850ಕ್ಕೆ ಏರಿಸಿ 280 ಲೋಕಸಭಾ ಕ್ಷೇತ್ರಗಳನ್ನು ಮಹಿಳೆಯರಿಗಾಗಿ ಮೀಸಲಾಗಿಟ್ಟು 280 ಮಹಿಳಾ ಸಂಸದರನ್ನು ಸದನಕ್ಕೆ ತರಬೇಕು ಅನ್ನುವ ಗುರಿ ಈಡೇರಲಿಲ್ಲ. ಬಿದ್ದೋಯ್ತಾ ಕನಸು. ಮುಂದೇನು? ಮುಂದೆ ಈಗ ಆರಂಭವಾಗಿರುವ ಜನಗಣತಿ ಮುಗಿಬೇಕು. ಈ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು. ಆಗ ಕ್ರಿಯೇಟ್ ಆಗುವ ಒಟ್ಟು ಕ್ಷೇತ್ರಗಳಲ್ಲಿ 33% ಹೆಣ್ಮಕ್ಕಳಿಗೆ ಮೀಸಲಾಗಿಡಬೇಕು. ಆಗುತ್ತಾ ಅದು 2029ಕ್ಕೆ? ಆಗಲ್ಲ. ಹಾಗಾದರೆ ನಾವು ನಮ್ಮ ಸಂಸತ್ತಿನಲ್ಲಿ 280 ಮಹಿಳಾ ಸಂಸದರನ್ನು ನೋಡುವುದು ಯಾವಾಗ? 2034 ಚುನಾವಣೆ ಮುಗಿದು ಅವಾಗೇನು ಬರ್ತಾರಲ್ಲ ಆವಾಗ ನೋಡೋದು. 2029ಕ್ಕೆ ಅದು ಆಗುವುದಿಲ್ಲ. ಭಯಂಕರ ಚರ್ಚೆಗಳಾದವು. ಇದು NDA ವಿರೋಧಿಸ್ತಾ ಇರೋದನ್ನ, ಬಿಲ್ ಈ ಮಸೂದೆಯನ್ನು ಸೋಲಿಸಿದ್ದನ್ನು ವಿರೋಧವೂ ಆಯಿತು, ನಾವು ಸೋಲಿಸಿಬಿಟ್ವಿ ಅನ್ನೋದಕ್ಕೆ ಸಂಭ್ರಮಾಚರಣೆಯೂ ನಡೀತು. ವಿರೋಧ ಪಕ್ಷಗಳ ವಿರುದ್ಧ BJP ಬೆಂಬಲಿಗರು, BJPಯ ಸಂಸದರ ಪ್ರತಿಭಟನೆ, ಸೋಲಿಸಿಬಿಟ್ರಿ ಇಂಥ ಒಂದು ಮಹತ್ವಾಕಾಂಕ್ಷೆಯ ಬಿಲ್ನ ಅಂತ. ಇದಾದ ನಂತರ ರಾಹುಲ್ ಗಾಂಧಿಯವರು ಹೊರಗಡೆ ಬಂದು ಮಾತಾಡಿದ್ರು, ಪ್ರಿಯಾಂಕಾ ಗಾಂಧಿಯವರು ಮಾತಾಡಿದ್ರು. ಅನ್ಯಾಯ ಆಗಿಬಿಡ್ತು ಮಹಿಳೆಯರಿಗೆ ಅಂತ ಕಂಗನಾ ರಾಣಾವತ್ ಹೇಳಿದ್ರು. ಕೇಳಿಸ್ಕೊಳ್ಳಿ. अटैक था, संविधान पर आक्रमण था और इसको हमने हरा दिया है, तो अच्छी बात है। नहीं, हमने क्लियरली बोला है कि ये महिला बिल नहीं है। ये हिंदुस्तान का राजनीतिक जो स्ट्रक्चर है, इलेक्टोरल स्ट्रक्चर है, उसको बदलने की कोशिश है। ये हमने रोक दिया है। और मैं अभी कह रहा हूं, प्रधानमंत्री से कह रहा हूं, अगर आप महिला बिल चाहते हैं 2023 का महिला बिल निकालिए, उसका इम्प्लीमेंटेशन आज से करिए और पूरा का पूरा ऑपोजिशन 100% आपको समर्थन देगा और महिला बिल हम इमीडिएट इम्प्लीमेंटेशन करा देंगे। कभी इससे सहमत नहीं हो सकते कि आप इस महिला आरक्षण को इस तरह से परसीमन से जोड़ें कि वो पुरानी जनगणना पर चले जिसमें OBC शामिल भी नहीं है। तो ये मुमकिन ही नहीं था
कि ये बिल पारित हो और मेरे ख्याल से हमारे देश की लोकतंत्र के लिए, हमारे देश की अखंडता के लिए ये एक बहुत बड़ी जीत है। महिला विरोधी चेहरा कांग्रेस का, महिला विरोधी माइंडसेट। मैम, महिला आरक्षण बिल जो है वो पास नहीं हो पाया, क्या कहेंगी आप? ये बहुत ही, मुझे नहीं लगता इससे दर्दनाक और शर्मिंदगी भरा कुछ ऐसा कभी इससे पहले अंदर हुआ है संसद भवन में। सारी बेटियों का, महिलाओं का मनोबल जो है गिरा कर रख दिया है, तोड़ कर रख दिया है। और इतनी मुझे नहीं लगता इस तरह की उम्मीद किसी ने भी विपक्ष से की थी। और मुझे लगता है, मुझे तो एक पर्सनल लॉस ये महसूस होता है और आई फील सो टेरिबली बैड कि आज हमें ये इतना शर्मनाक दिन देखने को मिल रहा है। लेकिन जैसे प्रधानमंत्री श्री नरेंद्र मोदी जी ने कहा कि हम ये लाकर ही रहेंगे, महिलाओं को उनका हक दिलाकर ही रहेंगे, तो हमें प्रधानमंत्री जी पर विश्वास है और हमें पक्का विश्वास है कि बेटियों को उनका हक मिलेगा। ಇದನ್ನು ಪಾಸ್ ಮಾಡುವುದಕ್ಕೆ ಸಹಕರಿಸಬೇಕು ಅಂತ ವಿಪಕ್ಷಗಳಿಗೆ ಮನವಿ ಮಾಡಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಏನೇನು ಮಾತಾಡಿದ್ರು ಅನ್ನೋದನ್ನು ನೋಡಿದ್ವಿ. ಓಪನಿಂಗ್ ಸ್ಪೀಚೇ ಅವರದಿತ್ತು. ಇವತ್ತು ಟ್ವೀಟ್ ಕೂಡ ಮಾಡಿದ್ರು ಅವರು. ಐತಿಹಾಸಿಕವಾದಂಥದ್ದು ನೆನ್ನೆನೂ ಹೇಳಿದರು, ಎಲ್ಲರೂ ಸೇರಿ ಒಟ್ಟಾಗಿ ಇದೊಂದು ಮಾಡಿಬಿಡೋಣ, ನಾರಿ ಶಕ್ತಿಗೆ ದೊಡ್ಡದೊಂದು ಸನ್ಮಾನ ಮಾಡಿದ ಹಾಗಾಗತ್ತೆ, ನಿಮ್ಮೆಲ್ಲರ ಫೋಟೋ ಹಾಕಿ ನಿಮಗೆ ಅಭಿನಂದನೆಗಳನ್ನು ಹೇಳಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟುಬಿಡ್ತೀನಿ ಎಲ್ಲ ಕಡೆ ಅಂತೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಇವತ್ತು ಟ್ವೀಟ್ನಲ್ಲಿ ಮನವಿ ಮಾಡಿಕೊಂಡ್ರು, ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕಣ್ಣು ಮುಂದೆ ತಂದುಕೊಳ್ಳಿ, ಅವರನ್ನು ನೆನಪಿಸಿಕೊಳ್ಳಿ, ಈ ದೇಶದ ಹೆಣ್ಣು ಮಕ್ಕಳಿಗೆ ದೊಡ್ಡ ಗೌರವ ಕೊಡುವ ಅವಕಾಶ ಮಸೂದೆಯೊಂದನ್ನು ನಾವು ತರ್ತಾ ಇದ್ದೀವಿ, ಇದನ್ನು ಗೆಲ್ಲಿಸಿ ಅಂತ ವಿಪಕ್ಷಗಳ ಸಂಸದರಿಗೂ ಮನವಿ ಮಾಡಿಕೊಂಡಿದ್ದರು. ಬಟ್ ರಾಹುಲ್ ಗಾಂಧಿ ಸದನದಲ್ಲಿ ನಿಂತ್ಕೊಂಡು ಹೇಳಿದ್ರು, 45 ನಿಮಿಷದಲ್ಲಿ ಸೋಲಿಸ್ತೀವಿ ಇದನ್ನು ಅಂತ. 45 ನಿಮಿಷದಲ್ಲಿ ಸೋಲಿಸ್ತೀವಿ ಇದನ್ನು ಅಂತ ಅವರು ಮಾತಾಡುವಾಗ ಜಾದೂಗಾರ ಅನ್ನುವ ಶಬ್ದವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಳಸಿದ್ದಕ್ಕೆ ಒಂದಷ್ಟು ವಿರೋಧ ಎಲ್ಲ ಆಯಿತು. ಕೇಳಿಸ್ಕೊಳ್ಳಿ ರಾಹುಲ್ ಗಾಂಧಿ ಅವರು ಮಾತಾಡಿದರು. They knew very clearly that this bill actually cannot be passed. They knew it. They're not stupid. They knew every opposition person would oppose it. This bill cannot be passed. This was a panic reaction. This was a panic reaction because the Prime Minister at any cost needed to send two messages. Number one, he needed to change the electoral map of India. And number two, he needed to send a message again that he is pro-women. Why he is doing that, I will leave to your imagination. But the powers that be know exactly why he is doing it. Sir, the truth is the magician has been caught. The magician of Balakot, the magician of demonetization, the magician of Sindoor has suddenly got caught. The BJP taking away the constitutional right and snatching that from the people of India. We are not going to allow you. You will see we will defeat this bill right here in the next, half an hour, 45 minutes. Taking away the constitutional right and snatching that from the people of India. We are not going to allow you. You will see we will defeat this bill right here in the next, half an hour, 45 minutes. Taught, learned a lot from women in their lives. Mothers, sisters, wives, as Rijiju ji said. Of course, Prime Minister and myself don't have that wife issue. Taught. इस देश के प्रधानमंत्री के संबंध में जिस प्रकार के शब्दों का प्रयोग नेता प्रतिपक्ष के द्वारा किया जा रहा है, मैं समझता हूं यह बेहद दुर्भाग्यपूर्ण है और इसकी जितनी भी निंदा की जाए वह कम है। इस देश की जनता ने उन्हें प्रधानमंत्री बनाया है। हमारे दल को इतनी स्ट्रेंथ दी है जिससे स्ट्रेंथ के कारण वह प्रधानमंत्री बने। या किसी व्यक्ति का यह अपमान नहीं कर रहे हैं बार बार मैजिशियन कहकर, देश की जनता का अपमान कर रहे हैं अध्यक्ष महोदय। और मैं आपसे अनुरोध करना चाहता हूं, जिन शब्दों का इन्होंने प्रयोग किया उसे सदन की कार्रवाई से बाहर निकाला जाना चाहिए और राहुल गांधी को क्षमा मांगनी चाहिए देशवासी। ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ರು. ಅದಕ್ಕಿಂತ ಮುಂಚೆ ಅಮಿತ್ ಶಾ ಆ್ಯಕ್ಚುಲಿ ಸ್ವಲ್ಪ ವ್ಯಗ್ರವಾಗಿ ಮಾತಾಡಿದ್ರು. ಈ ಮ್ಯಾಜಿಷಿಯನ್, ಬಾಲಾಕೋಟ್ ಮ್ಯಾಜಿಷಿಯನ್ನು, ಅದು ಮ್ಯಾಜಿಷಿಯನ್ ಇದು ಮ್ಯಾಜಿಷಿಯನ್ ಅಂತ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅದರ ಬಗ್ಗೆ ಸಿಟ್ಟಾಗಿ ಮಾತಾಡಿದ್ರು. ರಾಹುಲ್ ಗಾಂಧಿ ತಮ್ಮ ಪಕ್ಷದ ಹಿರಿಯರಿಂದ ಸದನದೊಳಗೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕಲ್ಕೋಬೇಕು.
ಪಕ್ಷದ ಹಿರಿಯರಿಂದ ಕಲಿಯೋದಕ್ಕಾಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರಿಯಾಂಕಾ ಗಾಂಧಿ ಅವರಿಂದಾದರೂ ಕಲ್ಕಳಿ ಅಂತಂದರು. ಪ್ರಿಯಾಂಕಾ ಗಾಂಧಿ ಅವ್ರನ್ನ ನೋಡಿ ಕಲ್ಕಳಿ, ಸದನದಲ್ಲಿ ಹೆಂಗೆ ಮಾತಾಡಬೇಕು ಅಂತ ಕೇಳಿಸ್ಕೊಳ್ಳಿ. और 71 से अब तक सीटों की संख्या फ्रीज रही और चलते 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 मैं कुछ सीटों का नाम बोलना चाहता हूं माननीय। मलकाजगिरी तेलंगाना 48 लाख संख्या मतदाताओं की, बेंगलुरु उत्तर 29 लाख संख्या, बेंगलुरु दक्षिण 29 लाख संख्या, गाजियाबाद जहां से कभी रक्षा मंत्री जी भी सांसद रहे 28 लाख संख्या, उत्तर पश्चिम दिल्ली 27 लाख संख्या, 127 सीटें ऐसी है मान्यवर जिसमें 20 लाख से ज्यादा वोटर से 20 लाख से ज्यादा। अब मुझे कोई बताए भला, जहां 48 लाख वोटर है वो सांसद कैसे 48 लाख मतदाताओं की अपेक्षाओं के साथ अपने आप को मैच कर। और तो इंडी अलायंस के सभी सदस्यों ने स्पष्ट रूप से महिला आरक्षण का विरोध किया है, परंतु मैं इस सदन के माध्यम से देश की जनता के सामने स्पष्ट करना चाहता हूं कि ये जो विरोध है वो इम्प्लीमेंटेशन का नहीं है। ये विरोध केवल और केवल महिला आरक्षण का ही विरोध किया। मान्यवर, मैं ये बात को जब बोलता हूं तब मेरी जिम्मेदारी बनती है कि इस सदन को इस बात से मैं कन्विंस करूं कि तरीकों का विरोध नहीं है, बिल के तत्व का, महिलाओं के आरक्षण का विरोध है। मान्यवर, ये 3 बिलों में इसका उद्देश्य मैं स्पष्ट करना चाहता हूं। पहला उद्देश्य है सरकार का और हमारे नेता नरेंद्र मोदी जी का कि महिला सशक्तिकरण करने वाले इस संविधान सुधार को समयबद्ध तरीके से लागू कर 29 का चुनाव महिला आरक्षण के साथ कराया जाए। ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ದೊಂದು ನೋಡ್ಬಿಡಿ. ಅಂದರೆ ಸರ್ಕಾರ ಕಣ್ಣಿಗೆ ಧೂಳೆರಚೋ, ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡ್ತಾ ಇದೆ. ದೇಶದ ಸಮಗ್ರತೆಯ ಮೇಲೆ ದಾಳಿ ಇದು. OBC ಸಮುದಾಯದ ಹಕ್ಕುಗಳನ್ನು ಕಸಿಯೋದಕ್ಕೆ ಹೊರಟಿದೆ. ಅದು ಇದು ಮಾತಾಡ್ತಾ ಅವ್ರು ಹೇಳ್ತಾರೆ, ಒಂದು ವೇಳೆ ಚಾಣಕ್ಯ ಇವತ್ತೇನಾದರೂ ಬದುಕಿದ್ರೆ ಅಮಿತ್ ಶಾ ಅವ್ರನ್ನ ನೋಡಿ ಆಶ್ಚರ್ಯಕ್ಕೊಳಗಾಗ್ತಿದ್ರು ಅಂತ. ಆಶ್ಚರ್ಯಕ್ಕೊಳಗಾಗ್ತಿದ್ರು, ಅಂಥ ಕೂಟನೀತಿ ನಿಮ್ಮದು ಅಂತ ಅಮಿತ್ ಶಾ ನಗ್ತಾ ಇದ್ರು ಅದನ್ನು ಮಾತು ಕೇಳ್ಕೊಂಡು. ಕೇಳಿಸ್ಕೊಳ್ಳಿ. अगर ये विधेयक पारित होता है तो समझ लीजिए कि इस देश में लोकतंत्र खत्म हो जाएगा। अध्यक्ष महोदय, मौजूदा सरकार एक बार फिर इस देश की जनता की आंखों में धूल झोंकने का काम करके देश की अखंडता पर बहुत बड़ा हमला कर रही है। एक तरफ महिला आरक्षण की बड़ी बड़ी बातें, तो दूसरी तरफ गुप्त रूप से OBC वर्ग का हक छीना जा रहा है और कुछ प्रदेशों की ताकत कम करके लोकतंत्र की धज्जियां उड़ाकर अगले चुनाव के लिए अपनी पार्टी की मजबूती का ढांचा बनाया जा रहा है। हंस रहे हैं गृह मंत्री जी, हंस रहे हैं। पूरी योजना बना रखी है, पूरी योजना बना रखी है। चाणक्य आज अगर जिंदा होते तो वो भी चौंक जाते आपकी राजनीतिक कुटिलता पे। इन्होंने पूरी योजना बना रखी है। हंस रहे हैं, सहमत है मेरी बातों से। ಅವರು ಹೊಗಳಿದ್ರು ಬೈದ್ರು ಗೊತ್ತೇ ಆಗಲಿಲ್ಲ. ನಿಮ್ಮ ರಾಜಕೀಯ ಕುಟಿಲತೆಯನ್ನು ನೋಡಿ ಚಾಣಕ್ಯ ಏನಾದರೂ ಬದುಕಿದ್ರೆ ಇವತ್ತು ಅಚಂಬಿತ ಆಗಿಬಿಡ್ತಿದ್ರು ಅನ್ನೋ ಥರ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ದು. ಲೋಕಸಭೆಯಲ್ಲಿ ಆಯ್ತದು. ರಾಜ್ಯಸಭೆಯಲ್ಲಿ ಅವಿರೋಧವಾಗಿ ಸ್ಪೀಕರ್ ಆಯ್ಕೆ ಆದರು. ಇವತ್ತು ಹರಿವಂಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಅವರನ್ನು ಅಭಿನಂದಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ರು. ಇವತ್ತಿನೊಂದು ದೃಶ್ಯ ಬಹಳ ವೈರಲ್ ದೃಶ್ಯ ಇವತ್ತಿಂದು. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು JP ನಡ್ಡಾ ಅವರು ಕೈ ಹಿಡಿದು ಮೆಟ್ಲಿಳಿಸಿದ್ರು. ರಾಜಕೀಯದ ಪಾಡಿಗೆ ರಾಜಕೀಯ ನಡೀತಾ ಇರುತ್ತೆ. ವಿಷಯಾಧಾರಿತವಾಗಿ ಇವ್ರನ್ನವ್ರು ಬೈಯೋದು, ಅವ್ರನ್ನ ಇವ್ರು ಬೈಯೋದು, ಜಂಕೆ ಎಲೆಕ್ಷನ್ ಮಾಡೋದು, ಅದೆಲ್ಲ ನಡೀತಾ ಇರುತ್ತೆ ನೋಡಿ. ಅದೆಲ್ಲದರ ಮಧ್ಯೆಯೂ ಮನುಷ್ಯ ಸಂಬಂಧಗಳು ಹಾಳಾಗಬಾರ್ದು.
ಮೋದಿ ಮಾತಾಡಿದ್ರು, ಕೇಳಿಸ್ಕೊಡಿ. सभा उपसभापति के रूप में लगातार तीसरी बार निर्वाचित होना, ये अपने आप में इस सदन का आपके प्रति जो गहरा विश्वास है, बीते हुए कालखंड में आपके अनुभव का जो सदन को लाभ मिला है, सबको साथ लेकर चलने का आपका जो प्रयास रहा है, उसको एक प्रकार से सदन ने आज एक मोहर लगा दी है. ये एक अनुभव का सम्मान है, एक सहज कार्यशैली का सम्मान है और एक सहज कार्यशैली की स्वीकृति भी है. हमने सबने हरिवंश जी के नेतृत्व में सदन की शक्ति को और अधिक प्रभावी होते हुए भी देखा है. और मैं कह सकता हूं कि केवल सदन की कार्यवाही का संचालन ही नहीं, वे अपने जीवन के जो भूतकाल के अनुभव है उसको भी बहुत ही सटीक तरीके से सदन को समृद्ध करने में उपयोग लाते हैं. उनका ये अनुभव पूरी कार्यवाही को, संचालन को और सदन के माहौल को और अधिक परिपक्व बनाता है. मुझे विश्वास है उपसभापति जी का नया कार्यकाल उसी भावना, संतुलन और समर्पण के साथ आगे बढ़ेगा और हम सबके प्रयासों से सदन की गरिमा को नई ऊंचाई प्राप्त होगी. ಮುಂದೇನು ಎಲೆಕ್ಷನ್ ನಡೀತಾ ಇದೆ. 23ನೇ ತಾರೀಕು ತಮಿಳುನಾಡಿನಲ್ಲಿ ವೋಟಿಂಗು. ಅಲ್ಲಿ ಹೇಳ್ಕೊಂಬರ್ತಾರೆ 33% ಹೆಣ್ಮಕ್ಳನ್ನ ಸಂಸತ್ತಿಗೆ ಕರೆಸ್ಬೇಕು ಅಂತ ನಾವು ಆಸೆ ಪಟ್ಟಿದ್ವಿ, ವಿರೋಧ ಪಕ್ಷದವ್ರು ಬಿಡಲೇ ಇಲ್ಲ, ನೋಡಿ ನಿಮ್ಮ ಸ್ಟಾಲಿನ್ ಪಾರ್ಟಿಯವ್ರು ಬಿಡಲಿಲ್ಲ ಅಂತ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ ಎಲೆಕ್ಷನ್ನು. 23ನೇ ತಾರೀಕು ಫಸ್ಟ್ ಫೇಸ್ ಇದೆ, 29ನೇ ತಾರೀಕು ಸೆಕೆಂಡ್ ಫೇಸ್ ಇದೆ. ಪಶ್ಚಿಮ ಬಂಗಾಳ ತುಂಬ ಹೇಳ್ಕೊಂಬರ್ತಾರಷ್ಟೇ. ಮಮತಾ ಬ್ಯಾನರ್ಜಿ ಒಬ್ಬ ಹೆಣ್ಣಾಗಿ ಹೆಣ್ಣು ಮಕ್ಕಳ ಪರವಾಗಿ ನಾವು ತರ್ತಾ ಇದ್ದ ಮಸೂದೆಯನ್ನು ಬೆಂಬಲಿಸಲಿಲ್ಲ ಅವ್ರ ಪಾರ್ಟಿ ಅಂತ ಹೇಳ್ಕೊಂಬರ್ತಾರೆ. ಇಂಪ್ಯಾಕ್ಟ್ ಏನಾಗುತ್ತೋ ದೇವ್ರಿಗೆ ಗೊತ್ತು. 10 ವರ್ಷಗಳ ಹಿಂದೆ 2016 ಜೂನ್ 15ನೇ ತಾರೀಕು ಶಾಂತ ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆಯಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯ, BJP ಲೀಡ್ರು. ಊರ್ಗೂರೇ ಮಾತಾಡ್ಕತ್ತಿತ್ತು ಅವತ್ತು, ವಿನಯ್ ಕುಲಕರ್ಣಿ ಮಾಡಿಸಿದ್ದಿದ್ದನ್ನು ಅಂತ. ಬಟ್ ಸಾಕ್ಷಿಗಳಿಲ್ಲದೆ ಏನು ಮಾತಾಡೋಕ್ಕಾಗತ್ತೆ? ನಾವೊಂದು ಕುತೂಹಲದ ಕಣ್ಣಿಟ್ಕೊಂಡು ಕಾಯ್ತಿದ್ವಿ. ನಿರಂತರವಾಗಿ ಫಾಲೋಅಪ್ ಸ್ಟೋರಿಗಳನ್ನು ಮಾಡಿದ್ವಿ. ಅನೇಕ ಮುಖವಾಡಗಳನ್ನು ಬಯಲಿಗೆಳೆದ್ವಿ, ಷಡ್ಯಂತ್ರಗಳನ್ನು, ಹುನ್ನಾರಗಳನ್ನು ಬಯಲಿಗೆಳೆದ್ವಿ. ಒಂದು ಸಂಘಟಿತ ಪ್ರಯತ್ನದ ಫಲಶ್ರುತಿ ಅನ್ನುವಂತೆ ಜಡ್ಜ್ಮೆಂಟ್ ಬಂತು. 15ನೇ ತಾರೀಕು ವಿನಯ್ ಕುಲಕರ್ಣಿ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳ್ತು. ಜೊತೆಗೆ ಇನ್ನೂ 16 ಜನ. ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಡಿಸೈಡ್ ಆಗಬೇಕಾಗಿತ್ತು. ಎಷ್ಟು ಶಿಕ್ಷೆ, ಏನು ಶಿಕ್ಷೆ ಅಂತ. ನೆನ್ನೆ ಯಾರ್ಯಾರಿಗೆ ಎಷ್ಟೆಷ್ಟು ಶಿಕ್ಷೆ ಆಗಬೇಕು, ಕಡಿಮೆ ಕೊಡಿ ಅಂತ ಇವ್ರ ಪರ ವಕೀಲರು, ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕೊಡಿ, ಗಲ್ಲಿಗೆ ಹಾಕೋದೇನು ಬೇಡ ಅಂತ CBI ಪರ ವಕೀಲರ ವಾದಗಳನ್ನು ನೋಡಿದ್ವಿ ನಾವು. ಇವತ್ತು ಅನೌನ್ಸ್ ಆಯಿತು. ಒಬ್ಬ, ನಂಗೆ ಇನ್ಸ್ಪೆಕ್ಟರ್ ಟಿಂಗ್ರಿಕರ್ ಅನ್ನೋದಕ್ಕೂ ಮನಸ್ಸು ಬರೋದಿಲ್ಲ, ಚನ್ನಕೇಶವ್ ಟಿಂಗ್ರಿಕರ್, ಅನ್ಫಾರ್ಚುನೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಂಥ ಕ್ರಿಮಿ ಮೃಗ, ಆತನೊಬ್ಬನಿಗೆ 7 ವರ್ಷ ಶಿಕ್ಷೆ, 30,000 ದಂಡ. ಉಳಿದ 16 ಜನರಿಗೆ ಜೀವಾವಧಿ, ಜೊತೆಗೆ 1 ಲಕ್ಷ ರೂಪಾಯಿ ದಂಡ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಈ ಶಿಕ್ಷೆಯನ್ನು ಇವತ್ತು ಘೋಷಿಸಿದರು, ಶಿಕ್ಷೆಯ ಪ್ರಮಾಣವನ್ನು ಘೋಷಿಸಿದರು. ಐತಿಹಾಸಿಕ ಇದು. ಕರ್ನಾಟಕದ ರಾಜಕಾರಣ ಮಾತ್ರ ಈ ಜಡ್ಜ್ಮೆಂಟನ್ನು ತಲೆಮಾರುಗಳ ಕಾಲ ನೆನಪಿಟ್ಕೊಳ್ಳೋದಲ್ಲ, ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟು ನೆನಪಿಟ್ಕೊಳ್ಬೇಕು. ನ್ಯಾಷನಲ್ ಲೆವೆಲ್ನಲ್ಲಿ ನೆನಪಿನಲ್ಲಿ ಉಳಿಯುತ್ತೆ ರೀ ಇದು, ರಾಷ್ಟ್ರೀಯ ಮಟ್ಟದಲ್ಲಿ ನೆನಪಿನಲ್ಲಿ ಉಳಿಯುತ್ತೆ. ಒಬ್ಬ ಸಿಟ್ಟಿಂಗ್ MLA, 3 ಟೈಮ್ MLA, ಒಂದು ಸಲ ಮಂತ್ರಿಯಾಗಿದ್ದ ಮನುಷ್ಯ ಮರ್ಡರ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಪಡೆದ್ರೆ ನೆನಪಿಡೋದಿಲ್ವ ಕೇಸು? ಜೀವಾವಧಿ ಶಿಕ್ಷೆ ಪಾಠ ಆಗಬೇಕಿದು. ನಮ್ಮ ಹತ್ರ ಅಧಿಕಾರ ಇದೆ, ದುಡ್ಡಿದೆ, ಮಜಲ್ ಪವರ್, ತೋಳ್ಬಲ ಇದೆ. ನಾನು ಬೇಕಾದ ಪೊಲೀಸರನ್ನು ನನ್ನ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊತೀನಿ. ನಾನೊಂದು ಮರ್ಡರ್ ಮಾಡ್ತೀನಿ, ನೀವೆಲ್ಲ ಸೇರ್ಕೊಂಡು ಆ ಕೇಸನ್ನು ಮುಚ್ಚಿ ಹಾಕಬೇಕು ಅಂತ ಪೊಲೀಸರಿಗೆ ಮೊದಲೇ ಹೇಳಿ
ಜನರನ್ನು ಸೆಟ್ ಮಾಡಿ ಮರ್ಡರ್ ಮಾಡಿಸ್ತೀನಿ. ಪೊಲೀಸರು ನಾನು ಹೇಳ್ದಂಗೆ FIR ಬರ್ಕೋತಾರೆ, ನಾನು ಹೇಳ್ದಂಗೆ ತನಿಖೆ ಮಾಡ್ತಾರೆ, ನಾನು ಹೇಳ್ದಂಗೆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ವಿಚಾರಣೆ ಆರಂಭಗೊಂಡರೆ ಕಟಕಟೆಯಲ್ಲಿ ನಿಂತು ಸಾಕ್ಷಿ ಹೇಳಬೇಕಾದವರನ್ನ ನನ್ನ ಫಾರ್ಮ್ ಹೌಸಿಗೆ ಪೊಲೀಸರು ತಮ್ಮ ಜೀಪ್ನಲ್ಲಿ ಕರ್ಕೊಂಬರ್ತಾರೆ. ಕಟಕಟೆಯಲ್ಲಿ ನಿಂತು ಹಿಂಗೆ ಹೇಳಬೇಕು ಅಂತ ಪಾಠ ಮಾಡ್ತಾರೆ. ಕರ್ಕೊಂಡು ಕೋರ್ಟ್ನಲ್ಲಿ ಹೇಳಿಸ್ತಾರೆ. ಐ ಆಮ್ ದ ಕಿಂಗ್ ಅನ್ನುವ ಅಹಮ್ಮಿನಲ್ಲಿ, ದುರಹಂಕಾರದಲ್ಲಿ, ದರ್ಪದಲ್ಲಿ ಮೆರಿಬಹುದು ಅನ್ನುವವರಿಗೆಲ್ಲರಿಗೂ ಇದೊಂದು ಪಾಠ. ದೇರ್ ಹೈ ಮಗರ್ ಅಂಧೇರ್ ನಹಿ. ಜೀವಾವಧಿ ಶಿಕ್ಷೆ ಆಗುತ್ತೆ ನೋಡಿ. ಕನಿಷ್ಠ 14 ವರ್ಷ ಹೊರಗೆ ಬರಂಗಿಲ್ಲ. ಕನಿಷ್ಠ 14 ವರ್ಷ. ಇನ್ನು ಮುಂದೆ ಅವಕಾಶಗಳು ಇದ್ದಾವೆ. ಹೈಕೋರ್ಟ್ಗೆ ಹೋಗುತ್ತೆ ಕೇಸು, ಅಲ್ಲೂ ಉಲ್ಟಾ ಹೊಡೆದ್ರೆ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಆದರೆ ಟ್ರಯಲ್ ಕೋರ್ಟ್ನಲ್ಲಿ ಏನಾಗಿದೆ ಅನ್ನೋದು, ಚಾರ್ಜ್ ಶೀಟ್ ಇದೆಯಲ್ಲ, CBIನವ್ರು ಸಲ್ಲಿಸಿರೋ ಚಾರ್ಜ್ ಶೀಟು, ನಿಮಗೆ ಆಸಕ್ತಿ ಮತ್ತು ಪೇಷನ್ಸ್ ಇದ್ದರೆ ಆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅಂತ ಒಂದು ಸಲ ನೋಡಿ. ಹೆಂಗಿದೆ ಚಾರ್ಜ್ ಶೀಟು ಅನ್ನೋದನ್ನು ಒಂದು ಸಲ ನೋಡಿ. ಸಾಕ್ಷ್ಯಗಳು ಹೆಂಗೆ ಬಂದವು ನೋಡಿ ಅಲ್ಲಿ. ಈ ಕೇಸಿಗೆ ಜೀವಾವಧಿ ಶಿಕ್ಷೆ. ಕೊಲೆಯಾದ ಯೋಗೀಶ್ ಗೌಡ ತಾಯಿ ತುಂಗಮ್ಮ ಇವತ್ತು ಬದುಕಿರಬೇಕಾಗಿತ್ತು. ಇನ್ನೊಬ್ಬ ವ್ಯಕ್ತಿ ಬಸವರಾಜ್ ಕೊರವಾರ್ 9.5 ವರ್ಷ ಈ ಕೇಸ್ನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಜೀವ ತೆಗೆದುಬಿಟ್ಟ ಮನುಷ್ಯ. ಅವ್ರ ತಾಯಿ ಬದುಕಿರಬೇಕಾಗಿತ್ತು. ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ರೀ, ವಾಟ್ ಎವರ್ ಯಾರು ಏನೇ ಹೇಳಲಿ, ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಈ 15ನೇ ತಾರೀಕು ಜಡ್ಜ್ಮೆಂಟ್ ಬರೋದಿತ್ತಲ್ಲ, ಅವತ್ತು ಕೋರ್ಟ್ನಲ್ಲಿ ಹಾಜರಿರಬೇಕು ಎಲ್ಲರೂ. ವಿನಯ್ ಕುಲಕರ್ಣಿ ಮನೆಯಿಂದ ಹೊರಡ್ತಾ ಇದ್ರಂತೆ. ರಿಪೋರ್ಟರ್ಸ್ ಎಲ್ಲ ನಿಂತಿದ್ರಲ್ಲಿ, ನಮ್ಮ ರಿಪೋರ್ಟರು ಇದ್ದರು. ಹೇಳಿಕೆ ತಗೊಳ್ಳೋದಕ್ಕೆ ಮೈಕ್ ಹಿಡಿದಾಗ ಹೇಳಿಕೆ ಕೊಟ್ಟ ವಿನಯ್ ಕುಲಕರ್ಣಿ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಅದು ಇದು ಏನೋ ಹೇಳಿ ಕೊನೆಗೆ ನಮ್ಮ ರಿಪೋರ್ಟ್ರಿಗೆ ಹೇಳಿದ್ದಂತೆ, ಆ ಜಡ್ಜ್ ಏನು ಜಡ್ಜ್ಮೆಂಟ್ ಬರೀತಾನೋ ಗೊತ್ತಿಲ್ಲ, ನಿಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರುವ ಜಡ್ಜ್ಮೆಂಟ್ ಬರೆದು ಬಿಟ್ಟಿದ್ದಾನೆ ಇಷ್ಟೊತ್ತಿಗೆ ಅಂತ. ಹೌದು, ನನಗೆ ಗೊತ್ತು ಈ ಕೇಸಿನ ಡೀಟೇಲ್ಸು. ಆರಂಭದಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅನ್ನುವ ಹಂತಕ್ಕೆ ಮಾತ್ರ ಇದ್ದಂಥ ಈ ಪ್ರಕರಣದಲ್ಲಿ 2017 ಸೆಪ್ಟೆಂಬರ್ನಲ್ಲಿ ನನ್ನ ಕೈಗೆ ಬಂದ ವಿಡಿಯೋಗಳನ್ನು ನೋಡಿದಾಗ ಗಾಬರಿ ಬಿದ್ದಿದ್ದೆ ನಾನು. ಯೋಗೀಶ್ ಗೌಡನ ಕೊಲೆಗೆ ನ್ಯಾಯ ತಗೊಳ್ತೀನಿ ಅಂತ ಹೋರಾಡ್ತಾ ಇದ್ದ ಆತನ ಅಣ್ಣನ ಮನೆಗೆ ಒಬ್ಬ ಸರ್ವಿಂಗ್ DYSPಯನ್ನು ಕಳಿಸಿ ಧಮಕಿ ಹಾಕಿಸಿದ್ದು, ಅದರ CCTV ದೃಶ್ಯಗಳು, ವಿಡಿಯೋಗಳು, ಆಡಿಯೋಗಳು ನನ್ನ ಕೈಗೆ ಬಂದಾಗ ಅರೆ, ವಿನಯ್ ಕುಲಕರ್ಣಿ ಅವರಿಗೆ ಸಿಟ್ಟಿದೆ. ಆ ಜಡ್ಜ್ ಏನು ಜಡ್ಜ್ಮೆಂಟ್ ಬರೀತಾನೋ ಗೊತ್ತಿಲ್ಲ, ನಿಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರೋ ಜಡ್ಜ್ ಆಲ್ರೆಡಿ ಜಡ್ಜ್ಮೆಂಟ್ ಬರೆದು ಬಿಟ್ಟಿದ್ದಾನೆ. ಹೌದು ಸರ್, ಹಠಕ್ಕೆ ಬಿದ್ದದ್ದು ಹೌದು. ತುಂಬ ಸಂಭಾವಿತರ ಜಿಲ್ಲೆ ನಮ್ಮದು. ಬೇಂದ್ರೆ ಅವರಂಥ ವರಕವಿಯನ್ನು ಈ ನಾಡಿಗೆ ಕೊಟ್ಟಂಥ ಜಿಲ್ಲೆ ನಮ್ಮದು. ಸಿದ್ಧಾರೂಢರು, ಮೃತ್ಯುಂಜಯ ಅಪ್ಪುಗಳು, ಗರಗದ ಮಡಿವಾಳಜ್ಜ ಓಡಾಡಿರೋ ಊರು ನಮ್ಮದು, ಜಿಲ್ಲೆ ನಮ್ಮದು. ಆ ಜಿಲ್ಲೆಯನ್ನು ಗೂಂಡಾ ರಾಜ್ಯ ಆಗೋದಕ್ಕೆ ಬಿಡೋದಿಲ್ಲ. ನಾವಿಲ್ಲಿ ಪತ್ರಕರ್ತರಾಗಿದ್ದುಕೊಂಡು ಕೂತ್ಕೊಂಡು ಜನಾಭಿಪ್ರಾಯ ರೂಪಿಸಬಲ್ಲ ಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಅಂಥ ನಮ್ಮ ಜಿಲ್ಲೆ ಗೂಂಡಾ ರಾಜ್ಯ ಆಗಿಬಿಟ್ರೆ ಈ ಕೆಲಸ ಯಾಕೆ ಮಾಡಬೇಕು? ಹುಬ್ಬಳ್ಳಿಯಲ್ಲಿ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ಬೋದಲ್ಲ, ಈ ಕೆಲಸ ಯಾಕೆ ಮಾಡಬೇಕು? ನೋ. ಆ ಜಿಲ್ಲೆಯಿಂದ ರಾಜಕಾರಣ ಮಾಡಿದವರ ಪಟ್ಟಿಯಲ್ಲಿ ಎಂತೆಂಥ ಸಂಭಾವಿತ ಜನ ಇದ್ದಾರೆ. ಎಲ್ಲ ಪಕ್ಷಗಳಿಂದಲೂ ಏನು ಬೋಳೆ ಜನ ರೀ. ಅಂಥಲ್ಲಿ
ಬೆಳಗ್ಗೆ ಒಂದು ಕೊಲೆ ಮಾಡಿ ದಕ್ಕಿಸ್ಕೊಂಡು ಬಿಡ್ತೀನಿ ಅನ್ನುವಂಥ ವ್ಯಕ್ತಿ ನೋ, ಆಗಬಾರ್ದು, ಎಲ್ಲೂ ಆಗಬಾರ್ದು. ಅದು ಜೀವಾವಧಿ ಶಿಕ್ಷೆ ಆಯಿತು. 3 ದಿನದಿಂದ ನಮ್ಮ ಕ್ಲೈಂಟು ಒಂದೇ ಬಟ್ಟೆಯಲ್ಲಿದ್ದಾರೆ, ಬಟ್ಟೆ ಬದಲಾಯಿಸೋದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ವಿನಯ್ ಕುಲಕರ್ಣಿ ಪರ ವಕೀಲ ಸುನೀಲ್ ಅವರು ಕೇಳಿದ್ರು. ಇವರೆಲ್ಲರ ಕುಟುಂಬಸ್ಥರು ಬಂದಿದ್ದರು. ಗೊಳ್ಳುವಂಥ ಹತ್ತರಲ್ಲಿ ಜೈಲಿಗೆ ಹೋಗ್ತಿದ್ದಾರಲ್ಲ ನಮ್ಮಪ್ಪ ಅಂತ. 10 ವರ್ಷಗಳ ಹಿಂದೆ ಅಯ್ಯೋ ನಮ್ಮಪ್ಪನ ಯಾರು ಹೊಡೆದಾಕ್ಬಿಟ್ರಲ್ಲ ಅಂತ ಗುರುನಾಥ ಗೌಡ್ರ 4 ಜನ ಮಕ್ಕಳು ನಿಂತ್ಕೊಂಡು ನೋಡಿದರು. 4 ಜನ ಮಕ್ಕಳು. ಅದರಲ್ಲಿ ಕೊನೆ ಮಗುವಿಗೆ ತಿಳುವಳಿಕೆ ಕೂಡ ಇರಲಿಲ್ಲ, ಸಣ್ಣ ಮಗುವಿನ್ನು ತಿಳುವಳಿಕೆ ಕೂಡ ಇರಲಿಲ್ಲ. ಯೋಗೀಶ್ ಗೌಡ ಮಕ್ಕಳು ನಿಂತ್ಕೊಂಡು ನೋಡಿದ್ರು ಅದನ್ನು, ಕೊಂದುಬಿಟ್ರಲ್ಲ ನಮ್ಮ ಮಗನ್ನ ಅಂತ. ಇದಾದ ಮೇಲೆ SPP ಹೇಮಾ ಅವರು ಮಾತಾಡಿದ್ರು. ಹೇಮಾ ಅವರು ನಿನ್ನೆ ಸ್ಟ್ರೆಸ್ ಮಾಡಿ ಹೇಳಿದ್ದು, ನೊಂದವರಿಗೆ ಪರಿಹಾರ ಕೊಡಿ ಅಂತ. ಪರಿಹಾರ ಕೊಡಬಾರ್ದು ಅಂತ ವಿನಯ್ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ಅವರು ವಾದ ಮಾಡಿದ್ರು. ಪರಿಹಾರ ಕೊಡ್ತೀವತ್ತು ನ್ಯಾಯಾಲಯ 16 ಲಕ್ಷ ರೂಪಾಯಿ ಯೋಗೀಶ್ ಗೌಡರ ಮಕ್ಕಳಿಗೆ ಕೊಡಿ ಇದನ್ನ ಅಂತ. ಅಕ್ಕ ಮಹಾದೇವಿ ಯೋಗೀಶ್ ಗೌಡರ ಅಕ್ಕ ಸಂಭ್ರಮಾಚರಣೆ ಮಾಡಿದ್ರು. ಇಂಟ್ರೆಸ್ಟಿಂಗ್ಲಿ ನಾ ಇವತ್ತು ಆ್ಯಕ್ಚುಲಿ 5 ಗಂಟೆ ಲೈವ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಹುಡುಗರು ಮಲ್ಲಮ್ಮ ಲೈವಿಗೆ ಬಂದಿದ್ದಾರೆ ಅಂದರೆ ಒಂದು ಕ್ಷಣ ಏನು ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಲಿಲ್ಲ ನನಗೆ. ಮಲ್ಲಮ್ಮ ಕೊಲೆಯಾದ ಯೋಗೀಶ್ ಗೌಡರ ಪತ್ನಿ, ಯಾಕೇನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹೇಳ್ತೀನಿ ಅದ್ರ ಬಗ್ಗೆ, ಅವ್ರು ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Judgment was pronounced in Special CC 565 of 21, in which Yogesh Gowda was murdered on 15/6/2016. In that case, the investigation was taken out by the state police, Dharwad State Police, and subsequently they filed the charge sheet assailing the A1 to A6 as an accused in that case. Subsequently, this case was transferred to CBI, and CBI conducted the investigation and filed charge sheet against A1 to A21. A15 ವಿನಯ್ ಕುಲಕರ್ಣಿ ಅವರ ಒಂದು ರಾಜಕೀಯ ದ್ವೇಷದ ಮೇರೆಗೆ ಈ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ್ರ ಅಲ್ಲಿ ಕೊಲೆ ಆಗುತ್ತೆ. ಆದರೆ ಧಾರವಾಡ ಪೊಲೀಸರು ಅದನ್ನು ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ಬರೀ ಒಂದು 5 ಜನರ ಮೇಲೆ ಒಂದು ಕಾಟಾಚಾರಕ್ಕೆ ಒಂದು ಚಾರ್ಜ್ ಶೀಟ್ ಹಾಕಿ ಅಲ್ಲಿ ಧಾರವಾಡ ಕೋರ್ಟಲ್ಲಿ ಅದು 313 ಸ್ಟೇಜ್ವರೆಗೂ ಕೂಡ ಟ್ರಯಲ್ ಬಂದಿರುತ್ತೆ. ಆ ನಂತರ CBIಗೆ ಬಂದ ಮೇಲೆ ನಾವು ಬಹಳಷ್ಟು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಆ ರಿಯಲ್ ಹಂತಕರು A7 to 14 ಯಾರಿದ್ದಾರೆ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವರನ್ನು ಕೂಡ ಈ ಕೇಸಲ್ಲಿ ಸಿಲುಕಿಸಿ ಆಮೇಲೆ ನಾವು ಎಲ್ಲರ ವಿನಯ್ ಕುಲಕರ್ಣಿ ಕೂಡ ಚಾರ್ಜ್ ಶೀಟ್ ಹಾಕಿ ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರೋ ಅವರೆಲ್ಲರನ್ನ ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರೋ ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ನಮ್ಮ ತಮ್ಮಗೆ ನಮ್ಗೆ ನ್ಯಾಯ ಸಿಕ್ಕದಂತ ಹೇಳ್ತಾರೆ. ಈ ಕೇಸಿಗೆ ನಮ್ಮ ತಾಯಿ ಅಪೀಲ್ ಮಾಡಿದ್ಲು. ನಮ್ಮ ತಾಯಿ ಇದಾದ್ಮೇಲೆ ನಮ್ಮ ಅಣ್ಣ ಎಲ್ಲ ಮಾಡ್ಕೊಂಡ್ರು. ನಮಗೆ ಗುರುರಾಜಿ ಬಸವರಾಜ್ ಕೊರವರು ಆಮೇಲೆ CBI ಸರ್ ಎಲ್ಲರೂ ಸಪೋರ್ಟ್ ಮಾಡಿದ ನಮ್ಮ ಕೇಸ್ ಸ್ಟ್ಯಾಂಡ್ ಆಗೈತಿ. ನಮ್ಮ ತಮ್ಮಗೆ ಅವಾಗ ಸಿಗಬೇಕಾಗಿತ್ತು. ನಮ್ಮ ತಮ್ಮ ಮೋಸ ಅನ್ಯಾಯ ಆಗಿದ್ದಕ್ಕೆ ಅದಕ್ಕೆ ಕಾನೂನು ಇದೆ, ಎಲ್ಲ ಇದೆ. ಮಾಡಿದ ಅಪರಾಧಿ ನಾನು ಅಪರಾಧಿ ಮಾಡಿಲ್ಲ ಅಂತೇಳಿ ಅವ್ನು ಹೇಳಿದ್ರು. ಅವ ಇಷ್ಟೆಲ್ಲ ಅವ್ನು ಅಧಿಕಾರಿ ಇದ್ದಿದ್ದಕ್ಕೆ ಅವನ್ನೆಲ್ಲ ಮುಚ್ಕೊಂಡೋಗಿತ್ತಂತೆ ಅವ್ನು ತಿಳಿದಿದ್ದ. ಅದಕ್ಕೆ ದೇವರ ಇದ್ದಾನೆ. ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದ್ದಕ್ಕೆ ನಾವು ಖುಷಿ ಪಡ್ತೇವೆ ಅಂದಾಗ ನಮ್ಮ ಮನೆಗೆ ಎಲ್ಲರಿಗೆ ನಮಗೆ ಶಾಂತಿ ಸಿಕ್ಕೈತಿ. ಈಗ ಬಸವರಾಜ ಮುತ್ತಿಗೆ ಅದಲ್ಲ, ಅವಾಗ ನಮ್ಮ ತಮ್ಮ ಇದ್ದಾಗ ಒಂದು ಸ್ವಲ್ಪ ನಮ್ಗೆ ಕ್ಲೂ ಕೊಟ್ಟಿದ್ರೆ ನಮ್ಮ ತಮ್ಮನ ಜೀವ ಬದುಕ್ತಿತ್ತು. ನಮ್ಮ ತಮ್ಮ ಮಕ್ಕಳು ಎಲ್ಲರೂ ನೆಮ್ಮದಿಯಿಂದ ಇರ್ತಿದ್ರು. ಆ ಉದ್ದೇಶಕ್ಕಾಗಿ ಅದನ್ನು ಈಗ ಮಾಡೋ ಬದಲು ಅವಾಗ ಮಾಡಿದ್ರೆ ನಮ್ಗೆ ನಮ್ಮ ಕುಟುಂಬಕ್ಕೆ ಒಂದು ಇದಾಕತ್ತ ಅಷ್ಟು ಇದು ಮಾಡಿದ್ರು. ಅದು ಈಗ ಮಿಂಚಿಲ್ಲ. ಇಷ್ಟು ವರ್ಷ ಖರ್ಚಿದ್ದಕ್ಕೆ 10 ತಿಂಗಳ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ. 10 ವರ್ಷದ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ ಅಂತ ಮಾಡ್ತೀವಿ. ನನಗೆ ನ್ಯಾಯಾಧೀಶರು ನ್ಯಾಯಾಲಯ ಏನು ತೀರ್ಪು ತೊಗೊಂಡೈತಿ ಅದಕ್ಕೂ ಕೂಡ ನಾನು ತಲೆಬಾಗೇನಿ. ನನ್ನ ಕ್ಷೇತ್ರ ಜನ ಖುಷಿ ಪಟ್ಟರು, ನಾನು ಖುಷಿ ಪಡ್ತೀನಿ. ಆಮೇಲೆ ನಾವು ಇನ್ನೂ ಸಂತೋಷ ಅಂತೂ ನಮಗಿನ್ನೂ ಸಿಕ್ಕಿಲ್ಲ. ನನ್ನ ಗಂಡನ ನೋವು ಅಂತೂ ನಮ್ಗೆ ಯಾವತ್ತೂ ಮರೆಯೋಕ್ಕಾಗಿಲ್ಲ, ಮರಿದೂ ಇಲ್ಲ. ನನ್ನ ಗಂಡನ ನೋವು ಯಾರು ತಂದ್ಕೊಡೋಕ್ಕಾಗೋದೂ ಇಲ್ಲ. ಏಕಾಏಕಿ ದೂರ ಸರ್ ಅಂದರೆ ಸಣ್ಣ ಮಕ್ಕಳು ಸರ್, ಮಕ್ಕಳು ಭವಿಷ್ಯದ ಕಡೆ ಲಕ್ಷ್ಯ ಕೊಡಬೇಕಾಯ್ತು.
ಮಕ್ಕಳು ಭವಿಷ್ಯ ನೋಡ್ಬೇಕಾಯ್ತು. ಏನೋ ಒಂದು ಕನಸು ನನಸಾಗೈತಿ. ಮುಂದೆ ಕೂಡ ಕ್ಷೇತ್ರ ಜನ ಎಲ್ಲ ಉಡೇದಾಗ ಹಾಕೊಂಡು ನನ್ನ ಮಗನ್ನ ಎಬಿಸಿಡಿತಾರ. ಕ್ಷೇತ್ರ ಜನದ್ದೆಲ್ಲ ಆಸೆ ನನ್ನ ಮಗ ಮಾಡ್ತಾನನ್ನು ಅಂತ ಹೋಪ್ಸ್ ಒಳಗದೀನಿ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನಾವು ಬೇಡ್ಕೊಳ್ಳಂಗಿಲ್ಲ ಸರ್. ಯಾರಿಗೂ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊಳ್ಳೋದು ಇಲ್ಲ. ದೇವ್ರ ಅದಾನ ದೊಡ್ಡವ, ನ್ಯಾಯಾಲಯ ಐತಿ, ನ್ಯಾಯಾಧೀಶರು ಅದಾರ. ನನ್ನ ಮಕ್ಕಳು ಕಷ್ಟಪಟ್ಟಷ್ಟು ನಾ ಕಷ್ಟಪಟ್ಟಷ್ಟು ಯಾರು ನೋವು ಪಡೋದು ಬೇಡ. ಇವತ್ತಿನ ಮಟ್ಟಿಗೂ ನನ್ನ ಗಂಡ ಜೀವಂತ ಅದಾನ, ಮುಂದೂ ಜೀವಂತ ಇರ್ತಾನ. ಲಾಸ್ಟಲ್ಲಿ ಮಾತಾಡಿದ ಮಲ್ಲಮ್ಮ, ಕೊಲೆಯಾದ ಯೋಗೀಶ್ ಗೌಡರ ಹೆಂಡತಿ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಲಿ ಅಂತ ನಾವೇನು ಬಯಸೋದಿಲ್ಲ ಅಂತ. ವೈ ಇಸ್ ದಿಸ್ ಅಂದರೆ, ಓಕೆ, ಈ ನಮಗೇನೋ ಜರ್ನಲಿಸಮಲ್ಲಿದ್ದೀವಿ, ಈ ಕೇಸನ್ನು ಹೆಜ್ಜೆ ಹೆಜ್ಜೆಗೂ ಫಾಲೋ ಅಪ್ ಮಾಡಿರ್ತೀವಿ. ನೀವೇನು ಹಂಗೆ ಮಾಡಿರೋದಿಲ್ಲ. ನಿಮ್ಮ ಸುಮ್ಮನೆ ಒಂದು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಯೋಗೀಶ್ ಗೌಡ ಕೊಲೆಯಾದಾಗ ಗೋಳಾಡಿ ಅತ್ತಂಥ ಈ ಹೆಣ್ಮಗಳು ಪಿಲ್ಲರ್ ಟು ಪೋಸ್ಟ್ ಓಡಾಡಿದ್ಳು. ಕಂಡಲ್ಲಿ ಮನವಿ ಕೊಟ್ಟಳು, ನನ್ನ ಗಂಡನನ್ನು ವಿನಯ್ ಕುಲಕರ್ಣಿ ಕೊಲೆ ಮಾಡಿಸಿದ್ದಾನೆ. ಈ ಪ್ರಕರಣದಲ್ಲಿ ಧಾರವಾಡ ಪೊಲೀಸರು ನಮಗೆ ಮೋಸ ಮಾಡಿದ್ದಾರೆ, CBI ತನಿಖೆ ಕೊಡಿ ಅಂತ. ಏಕಾಏಕಿ ನಿಧಾನವಾಗಿ ಕೇಸಿನಿಂದ ಹೊರಗೆ ಸರ್ಕೊಂಬಿಟ್ಟಿದ್ದು, ಹಿಂದೆ ಸರ್ಕೊಂಬಿಟ್ಟಿದ್ದು. ವಿಚಾರಣೆ ಶುರುವಾದಾಗ ಕಟಕಟಗೆ ಬಂದು ನಿಂತು 6 ಜನ ಸರೆಂಡರ್ ಆಗಿದ್ರಲ್ಲ ಅವಾಗ, ಬಸವರಾಜ ಮುತ್ತಿಗೆ ಆ್ಯಂಡ್ ಅದರ್ಸ್. ಇವರು ನಮ್ಮ ಗಂಡ ಎಲ್ಲ ಚೆನ್ನಾಗಿದ್ರಿ, ಇವ್ರು ನಮ್ಮ ಗಂಡನ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಲಿ ಹೆಣ್ಮಗಳು. ವಿನಯ್ ಕುಲಕರ್ಣಿ ಹತ್ರ ದುಡ್ಡು ತಗೊಂಡು, ನಾನು ಹೆಂಗೆ ಅಂತ ನಿಮಗೆ ಗೊತ್ತು, ಸುಮ್ಮನೆ ಸಾಕ್ಷಿ ಆಧಾರಗಳು ಪುರಾವೆಗಳಿಲ್ಲದೆ ಮಾತಾಡುವಂಥವನಲ್ಲ ನಾನು. ಇನ್ವೆಸ್ಟಿಗೇಷನ್ನಲ್ಲಿ ಬಂದಿರುವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಯಾರ ಮನೆಯಲ್ಲಿ ಯಾರು ಎಷ್ಟು ದುಡ್ಡು ತಂದು ಕೊಟ್ಟರು, ಇನ್ವೆಸ್ಟಿಗೇಷನಲ್ಲಿ ಬಂದಿರೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇದೇ ಮಲ್ಲಮ್ಮ ತನ್ನ ಗಂಡನ ಹಂತಕ ಷಡ್ಯಂತ್ರ ಮಾಡಿದವನು ಆತನ ಹತ್ರ ದುಡ್ಡಿಸ್ಕೊಂಡು ಕೇಸ್ನಲ್ಲಿ ಉಲ್ಟಾ ಹೊಡೆದು ಬೇಡವಾಗಿತ್ತಿದು. ಹಂಗೆ ಯಾಕೆ ಮಾಡಿದ್ರಿ ಅಂತ ಈಗ ಕೇಳಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಅಂತಾನೆ. ಮಕ್ಕಳ ಭವಿಷ್ಯ. ಸಂಜೆ ಸಡನ್ಲಿ ನಂಗೆ ನಮ್ಮ ಹುಡುಗರು ಬಂದು ಮಲ್ಲಮ್ಮ ಲೈವಲ್ಲಿದ್ದಾಳೆ ಅಂದರೆ ಏನು ಮಾತಾಡೋಣ ಅಂತ ಅನ್ನಿಸ್ಬಿಡ್ತು. ಏನು ಮಾತಾಡೋಣ, ದುಡ್ಡು ತಗೊಂಡಿಲ್ಲ ಅಂತ ಲೈವ್ನಲ್ಲಿ ಹೇಳಿದ್ದ ಮತ್ತು ಬೇರೆ. ಬಟ್ ಇನ್ವೆಸ್ಟಿಗೇಷನ್ನಲ್ಲಿ ಬಂದಿದೆ ರೀ, ತನಿಖೆಯಲ್ಲಿ ಬಂದಿರುವಂಥ ವಿಷಯ. ನಾಗರಾಜ್ ಗೌರಿ ಮನೆಯಲ್ಲಿ ಶಿವಾನಂದ ಕರಿಗಾರ್ ನನ್ನ ಕೈಗೆ 20 ಲಕ್ಷ ರೂಪಾಯಿ ತಂದು ಕೊಟ್ಟರು. 20 ಲಕ್ಷ ಮಾತ್ರನಾ? ತನಿಖೆಯಲ್ಲಿ ಅಷ್ಟು ಬಂತು. ಈಗ ನನ್ನ ಕ್ಷೇತ್ರದ ಜನ ನನ್ನ ಮಕ್ಕಳನ್ನು ಹುಡುಗಿ ಹಾಕಿಕೊಳ್ಳಬೇಕು. ಯಾವ ಕ್ಷೇತ್ರದ ಜನ? ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತನಾ? ನೋಡಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಮಾ ಅವರು ಈ ಪ್ರಕರಣದಲ್ಲಿ ನೊಂದವರಿಗೆ ಪರಿಹಾರ ಕೊಡಬೇಕು ಅಂತ ನಿನ್ನೆ ವಾದ ಮಾಡಿದಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಈ ಪ್ರಕರಣದಲ್ಲಿ ನೊಂದವರು ಯಾರು ಅಂತ ಕೇಳಿದ್ರು. ಯೋಗೀಶ್ ಗೌಡ ಹೆಂಡತಿ ಮಲ್ಲಮ್ಮ ನೊಂದವರಲ್ಲ ಅಲ್ವಾ ಅಂತ. ಯಾವಾಗ ಈ ಹೆಣ್ಮಗಳು ಆ ಲೆವೆಲ್ಲಿಗೆ ಉಲ್ಟಾ ಹೊಡೆದ್ಲು, ಈಕೆಯನ್ನು ಕೈಬಿಟ್ಟು ಗುರುನಾಥ ಗೌಡರು ಮತ್ತು ಗುರುನಾಥ ಗೌಡರ ತಾಯಿ ತುಂಗಮ್ಮ ಕೇಸ್ ಮುಂದುವರಿಸಿದ್ರು. ಇವರು ಹೋರಾಡಿದ್ರು. 6 ಕೇಸ್ ಹಾಕಿಸ್ಕೊಂಡ್ರು ಅವರು. ವಿನಯ್ ಕುಲಕರ್ಣಿಗೆ ಈಗ ಶಿಕ್ಷೆ ಆಗಿದೆ ರೀ, ಬಟ್ ಸ್ಟಿಲ್ MLA. ಪೊಲೀಸರ ಮಾತು ಕೇಳ್ತಾರೆ. ಯಾರು ಕೇಸು ಏನು ಮಾಡಿದ್ರು? ಹಾಕ ಕೇಸು 2 ಸಲ ಜೈಲಿಗೆ ಹೋಗಿ ಬಂದರು ಗುರುನಾಥ ಗೌಡರು. ಈಗ ಅಬ್ಸ್ಕಾಂಡಿಂಗು. ಗುರುನಾಥ ಗೌಡರು ಕ್ಯಾಮ್ರಾದ ಮುಂದೆ ಎಲ್ಲಿದ್ದಾರೆ ಅಂದರೆ ಇಲ್ಲ. ಯಾಕೆ? ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈಗ ಇನ್ನೊಂದು ಕೇಸು. ಧಾರವಾಡ ಹಿಂಗಾಗಿ ಹೋಯ್ತಾ ಅಂತ ಅನಿಸೋದು ಒಂದೊಂದು ಸಲ. ಧಾರವಾಡ ಹಿಂಗಾಗಿ ಹೋಯ್ತಾ ಅಂತ. ಎಲ್ಲದಕ್ಕೂ ಒಂದೊಂದು ಕಾಲ ಬರ್ಬೇಕ್ರಿ. ಕಾಲ ಬಂದಾಗ ಎಲ್ಲ ಕರೆಕ್ಟ್ ಆಗುತ್ತಪ್ಪ. ನೋಡಿ, ಇಡೀ ಕೇಸ್ಗೆ ಒಂದು ಪೊಲಿಟಿಕಲ್ ಆ್ಯಂಗಲ್ಲೂ ಇದೆ. ಕೊಲೆ ನಡೆದಾಗ ಮುಖ್ಯಮಂತ್ರಿಗಳಾಗಿದ್ದವರು ಈಗ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರೇ. ಕೊಲೆ ನಡೆದಾಗ ಗೃಹ ಸಚಿವರಾಗಿರುವವರು ಈಗ ಗೃಹ ಸಚಿವರಾಗಿರುವ ಡಾಕ್ಟರ್ ಪರಮೇಶ್ವರ್ ಅವರೇ. ಈಗ ವಿನಯ್ ಕುಲಕರ್ಣಿ ಶಾಸಕ, ಆವಾಗ ಜಿಲ್ಲಾ ಉಸ್ತುವಾರಿ ಸಚಿವ. ಈಗ ಸಂತೋಷ್ ಲಾಡೇನ್ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರಲ್ಲ, ಆವಾಗ ವಿನಯ್ ಕುಲಕರ್ಣಿ ಇದ್ದದ್ದು. ವಿಚಿತ್ರ ಅಂದರೆ 2 ದಿನಗಳ ಹಿಂದೆ ಒಂದು 30 ಜನ MLAಗಳು ದಿಲ್ಲಿಗೆ ಹೋದ್ರಲ್ಲ, ಕಾಂಗ್ರೆಸ್ ವರಿಷ್ಠರನ್ನು ಭೇಟಿಯಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡಿ ನಾವು ಮಂತ್ರಿ ಆಗ್ತೀವಿ ಅಂತ ಕೇಳೋದಕ್ಕೆ ಅದರಲ್ಲಿ ವಿನಯ್ ಕುಲಕರ್ಣಿ ಕೂಡ ಇದ್ದರು. ನನಗೆ ನೋಡಿದಾಗ ಆಶ್ಚರ್ಯ ಅನ್ನಿಸ್ತಿತ್ತು, ಇನ್ನೇನು ಜಡ್ಜ್ಮೆಂಟ್ ಬರೋದಿದೆ, ಹೆಂಗೆ ಧೈರ್ಯದ ಮೇಲೆ ಅಂತ. ಏನೋ ಕಾನ್ಫಿಡೆನ್ಸ್ ಇತ್ತೋ ಏನೋ ಕೇಸ್ ಬಿದ್ದು ಹೋಗುತ್ತೆ ಅಂತ, ಐ ಡೋಂಟ್ ನೋ. ಆ ವಿಷಯಕ್ಕೆ ಹೋಗೋದು ಬೇಡ. ಈಗ
ಇದೇ ಸಿದ್ದರಾಮಯ್ಯನವ್ರ ಹತ್ರ, ಇದೇ ಡಾಕ್ಟರ್ ಪರಮೇಶ್ವರ್ ಅವ್ರ ಹತ್ರ ಬರಲಿಲ್ವಾ ಯೋಗೇಶ್ ಗೌಡ ಕುಟುಂಬದವರು? ಅನ್ಯಾಯ ಆಗಿದೆ ನಮಗೆ, ಸರಿಯಾಗಿ ತನಿಖೆ ಆದರೂ ಮಾಡಿಸಿ. ಧಾರವಾಡ ಪೊಲೀಸರು ಸರಿ ಮಾಡೋದಿಲ್ಲ, CID ಕೊಡಿ ಇದರ ತನಿಖೆನ. ಇಲ್ಲ ಆಗೋದಿಲ್ಲ ಅಂದರೆ CBI ಕೊಡಿ. ಕಾಲು ಬಿದ್ದು ಬೇಡ್ಕೊಂಡ್ರು. ಅಲ್ರಿ, ಕೊಲೆ 6:30-7 ಗಂಟೆಗೆ ಕೊಲೆ ಆಗಿದೆ. ಬೆಳಗ್ಗೆ 9:30ಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ವಿಧಾನಸೌಧದಲ್ಲಿ ನಿಂತ್ಕೊಂಡು ಹೇಳಿಬಿಟ್ರು ಭೂ ವ್ಯಾಜ್ಯಕ್ಕಾಗಿ ಕೊಲೆ ನಡೆದಿದೆ ಅಂತ. 9:30ಗೆ. ಆಮೇಲೆ 10:00ಗೆ ಧಾರವಾಡ ಪೊಲೀಸ್ ಕಮಿಷನರ್ ಪಾಂಡುರಂಗ ರಾಣೆ ಹೇಳ್ತಾರೆ, ಕೊಲೆ ಆಗಿದೆ, ಯಾಕಾಗಿದೆ ಅನ್ನೋದನ್ನು ತನಿಖೆ ಮಾಡ್ಬೇಕು ನಾವಿನ್ನೂ ಅಂತ. ಹೋಮ್ ಮಿನಿಸ್ಟ್ರಿಗೆ ಹೇಳಿಬಿಟ್ಟಿದ್ರು ಭೂ ವ್ಯಾಜ್ಯಕ್ಕಾಗಿ ಕೊಲೆ ಅಂತ. ಕಮಿಷನರ್ದು ಬೇರೆ ಕಥೆ ಇತ್ತು ಬಿಡಿ, ಕೊಡಲಿಲ್ಲ. CBI ತನಿಖೆ ಕೊಡಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಷ್ಟು ಕಾಲ, ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಗಿರುವಷ್ಟು ಕಾಲ. 2018ರ ಚುನಾವಣೆಯಲ್ಲಿ ಸೋತರು. 2018ರ ಚುನಾವಣಾ ಪ್ರಚಾರ ಕೂಡ ಆ ಭಾಗದಲ್ಲಿ BJPಗೆ ಪ್ರಚಾರಕ್ಕೆ ಇದೊಂದು ಅಸ್ತ್ರ ಆಗಿತ್ತು. ಉಪ್ಪಿನ ಬೆಟಗೇರಿ ಗ್ರಾಮದಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವ್ರು ಹೇಳಿದ್ರು, ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ, ನಾವು ಅಧಿಕಾರಕ್ಕೆ ಬಂದರೆ ಯೋಗೇಶ್ ಗೌಡರ ಕೊಲೆಗಡಕರನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ಹೆಬ್ಬಳ್ಳಿ ಯೋಗೇಶ್ ಗೌಡರು ಜಿಲ್ಲಾ ಪಂಚಾಯತ್ ಗೆದ್ದಿದ್ದಲ್ಲಿ ಅಮಿತ್ ಶಾ ಬಂದು ಹೇಳಿದ್ರು, ಅಮಿತ್ ಶಾ ನಿಂತ್ಕೊಂಡು ಹೇಳಿದ್ರು, ನಮ್ಮ ಕೈ ಹಿಡೀರಿ, ಯೋಗೇಶ್ ಗೌಡರ ಹಂತಕನನ್ನು ಬಿಡೋದಿಲ್ಲ ನಾವು ಅಂತ. ಇವತ್ತು ಯಡಿಯೂರಪ್ಪನವ್ರು ಸಿಕ್ಕಾಗ ಮಾಧ್ಯಮದವ್ರು ಅದನ್ನೇ ಕೇಳಿದ್ರು, ನೀವು ಹೇಳ್ದಂಗೆ ಆಯ್ತಲ್ಲ ಅಂತಿಮವಾಗಿ ಅಂತ. ಅದು ಇದೆ, ಹಳೆ ವಿಡಿಯೋನೂ ಇದೆ. ಆವಾಗ 2018ರ ಪ್ರಚಾರದಲ್ಲಿ ಯಡಿಯೂರಪ್ಪನವ್ರು ಹೇಳಿದ್ದು. ಈಗಿನ ರಿಯಾಕ್ಷನ್ನು ಇದೆ, ಕೇಳಿಸ್ಕೊಳ್ಳಿ ಒಮ್ಮೆ. ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡರ ಹತ್ಯೆ ಆಯಿತು, ಕೊಲೆಗಡಕರ ಕೈ ಜೋಡಿಸಿದಾರೋ, ಈ ಸಚಿವ ಉಳಿದ ಎಲ್ಲರ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡಿಸಿ ಇವ್ರು ಎಲ್ಲಿ ಕಳಿಸಬೇಕು ಅಲ್ಲಿ ಕಳಿಸ್ತಾ ಇದ್ರೆ ನನ್ನನ್ನು ಯಡಿಯೂರಪ್ಪ ಅಂತ ನೀವು ಕರಿಬೇಡಿ ಬಂಧುಗಳೇ. ವಿನಯ್ ಕುಲಕರ್ಣಿ ಅವರೇ, ಇನ್ನು ಕೇವಲ 30 ದಿವಸ ನಿನ್ನ ಕಾಲ, ಅದಾದ್ಮೇಲೆ ನಾವು ನೋಡ್ತೇವೆ ನಿನ್ನ ಗೂಂಡಾಗಿರಿ ಯಾವ ರೀತಿ ನಡೆಸ್ತೀಯ ಅಂತ ಹೇಳಿ. ಯಾವ ಜಿಲ್ಲಾ ಪಂಚಾಯತಿ ಸದಸ್ಯರ ಕೊಲೆಗೆ ಕಾರಣಕರ್ತನಾಗಿದೆಯೋ ನಿನಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ರೆ ನನ್ನ ಹೆಸರು ಯಡಿಯೂರಪ್ಪ ಅಂತ ನೀವು ಕರಿಬೇಡಿ ಬಂಧುಗಳೇ. ನಾನೇನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ. ಈ ನೋವನ್ನು ಸಹಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅಂತ ಮಾತನ್ನ ಕೇಳಬಹುದು. ಈ ತರ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಎಲ್ಲ ಏನ್ ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನ್ ಹೇಳ್ಬೇಕು ಹೇಳಿದ್ದೆ. ಇವತ್ತು ನಾನೇನ್ ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದೇ ಸೊ ಈ ತರ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೆ ಹೇಳಿ ಪ್ರಚಾರ ಮಾಡಿದ್ರು. BJP, ಕಾಂಗ್ರೆಸ್ ಸೋಲ್ತು 2018ರಲ್ಲಿ, ಗೌರ್ಮೆಂಟ್ ಬಿತ್ತು. BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು, ಆದರೆ ಸರ್ಕಾರ ಮಾಡೋದಕ್ಕಾಗಲಿಲ್ಲ. ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ಮಿತ್ರ ಪಕ್ಷದ ವಿನಯ್ ಕುಲಕರ್ಣಿ ಸೋತ್ಬಿಟ್ರು. ಅವಾಗ ಅಮೃತ್ ದೇಸಾಯಿ ಗೆದ್ದರು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ. ಆದರೂ ಮಿತ್ರ ಪಕ್ಷದ ಮಾಜಿ ಶಾಸಕರೊಬ್ಬರ ಪ್ರಕರಣವನ್ನು CBI ಕೊಟ್ಬಿಡ್ತಾರೆ. ಕುಮಾರಸ್ವಾಮಿಯವರು ಕೊಡಲಿಲ್ಲ. 2019 ಎಂಡಿನಲ್ಲಿ ಆಪರೇಷನ್ ಕಮಲದ ಮೂಲಕ ಆ ಸರ್ಕಾರ ಬಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ತನಿಖೆಯನ್ನು CBI ಕೊಟ್ಟರು. CBI ತನಿಖೆ ಮಾಡಿ ಚಾರ್ಜ್ ಶೀಟ್ ಆಯಿತು, ಹಾಕ್ತು. ಇವತ್ತು ಹಿಂಗಿದೆ ಪರಿಸ್ಥಿತಿ. ನಮ್ಮ ಪಕ್ಷದವರು ಅವರೇನೋ ಇನ್ನು ಎಲ್ಲ ಪಕ್ಷದವ್ರಿಗೂ ಹೇಳೋ ಮಾತಿದು. ಸಿದ್ದರಾಮಯ್ಯನವರು ಒಂದು ನೊಂದ ಕುಟುಂಬ ಕೇಳ್ತಾ ಇದೆ, ಸತ್ಯ ಅದು ಏನಿದೆಯೋ ಹೊರಗೆ ಬರಲಿ, ಕೊಟ್ಟುಬಿಡ್ತೀನಿ ನಾನು CBI ತನಿಖೆಗೆ ಅಂತ ಆವಾಗಲೇ ಒಂದು ನಿರ್ಧಾರ ತಗೊಂಡಿದ್ರೆ, ಅಯ್ಯೋ ನಮ್ಮ ಪಕ್ಷದ ಶಾಸಕರು, ನಮ್ಮ ಸಚಿವರ ಮೇಲೆ ಆರೋಪ ಇದೆ, ಇದನ್ನೇ CBI ಕೊಡೋದು ಅನ್ನೋ ಯೋಚನೆ ಮಾಡದೆ ಹೋಗಿದ್ರೆ ಕಥೆ ಯಾವತ್ತೂ ಮುಗೀತಿತ್ತು. ಇರಲಿ, ಮುಂದಿನ ಸುದ್ದಿಗೆ ಹೋಗೋಣ. ಈ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಕಾರ್ಪೊರೇಟ್ ಜಿಹಾದ್ ಕೇಸು ನೋಡಿ, ಒಂದು ಹೊಸ ಶಬ್ದನೇ ಕಾಯಿನ್ ಆಗಿಬಿಡ್ತು, ಕಾರ್ಪೊರೇಟ್ ಜಿಹಾದ್ ಅಂತೆ. ಲವ್ ಜಿಹಾದು, ಲ್ಯಾಂಡ್ ಜಿಹಾದು ಅದೆಲ್ಲ ಕೇಳಿದ್ವಿ ನಾವು. ಕೇಸ್ ನಿಮಗೆ ಗೊತ್ತಿದೆ, ಡೀಟೇಲಾಗಿ ಹಿಂದೆ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ TCS ಕಂಪನಿಯಲ್ಲಿ 6-7 ಜನ ಮುಸ್ಲಿಂ ಟೀಮ್ ಲೀಡರ್ಸ್ಗಳ ಒಂದು ಗುಂಪು, ಇನ್ಕ್ಲೂಡಿಂಗ್ HR ಆಫ್ ದ ಕಂಪನಿ,
ವಲ್ನರೇಬಲ್ ಫ್ಯಾಮಿಲಿಗಳಿಂದ ಬಂದಂಥ ಹೆಣ್ಣು ಮಕ್ಕಳನ್ನು ವಿಪರೀತ ಕಾಟ ಕೊಡೋ ಅವಕಾಶಗಳು ಇರ್ತವೆ ಅವ್ರಿಗೆ. ಯಾವ ಟೀಮ್ ಲೀಡರ್ಗಾದರೂ ಇರುತ್ತೆ ಅದು. ಯಾರನ್ನೋ ಟಾರ್ಗೆಟ್ ಮಾಡ್ಬೇಕಂದ್ರೆ ದೊಡ್ಡ ವಿಷಯನ ಅವ್ರಿಗೆ. ಟಾರ್ಗೆಟ್ ಮಾಡಿ ಪೀಡಿಸಿ ಅವ್ರನ್ನ ದೇಹಿ ಅನ್ನುವ ಪರಿಸ್ಥಿತಿಗೆ ತಗೊಂಡು ಬಂದು ಲೈಂಗಿಕವಾಗಿ ಬಳಸಿಕೊಂಡು ಅವ್ರನ್ನ ಮತಾಂತರ ಮಾಡಿದ್ರು ಅನ್ನುವ ಕೇಸು. ನಾಸಿಕ್ ಪೊಲೀಸರು ಈ ದೂರು ಅವರ ಹತ್ರ ಬಂದಾಗ ನಡೆದುಕೊಂಡ ರೀತಿ, ಅವ್ರು ಹಂಗೆ ಮಾಡದೆ ಅವಸರವಾಗಿ FIR ದಾಖಲಿಸಿಕೊಂಡು ಯಾರನ್ನೋ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಇಷ್ಟು ಸೀರಿಯಸ್ ಆಗ್ತಿರಲಿಲ್ಲ ಇದು. ಮಹಿಳಾ ಕಾನ್ಸ್ಟೇಬಲ್ಗಳು TCSನಲ್ಲಿ ಹೌಸ್ ಕೀಪಿಂಗ್ ಜಾಬಿಗೆ ಸೇರ್ಕೊಂಡು ಕಾರ್ಯಾಚರಣೆ ಮಾಡ್ತಾರೆ. ಅವರು ಗೊತ್ತಾಗತ್ತೆ ಅವ್ರಿಗೆ ಇದೆಲ್ಲ ನಡೀತಾ ಇರೋದೇ ನಿಜ ಇದು ಅಂತ ಪ್ರೂಫ್ ಕಲೆಕ್ಟ್ ಮಾಡ್ತಾರೆ. ಈಗ ಅರೆಸ್ಟ್ಗಳ 14 FIR ಆಗಿದ್ದಾವೆ. 7 ಜನ ಅರೆಸ್ಟ್ ಆಗಿದ್ದಾರೆ. ನಿದಾ ಖಾನ್ ಅಬ್ಸ್ಕಾಂಡಿಂಗು. ಕೋರ್ಟಿಗೆ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾಳಿಕೆ. ನಾ ಪ್ರೆಗ್ನೆಂಟ್ ಇದ್ದೀನಿ, ಬೇಲ್ ಕೊಡಿ ನನಗೆ, ಈಗೆಲ್ಲ ಅರೆಸ್ಟ್ ಆಗೋದಕ್ಕಾಗೋದಿಲ್ಲ ನಮಗೆ ಅಂತ. ಈಕೆ ಕೆಂಪುಕೋಟೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಜೊತೆ ಸಂಪರ್ಕದಲ್ಲಿದ್ಲು. ಬಾಂಬ್ ಬ್ಲಾಸ್ಟ್ಗಿಂತ ಒಂದು ವಾರ ಮುಂಚೆ ಆಕೆಯನ್ನು ಭೇಟಿಯಾಗಿದ್ಲಿಕ್ಕೆ ನಿದಾ ಖಾನ್. ತನಿಖೆ ನಡೆಸ್ತಾ ಏನೇನೋ ಬಯಲಿಗೆ ಬರ್ತಾ ಇದೆ. ಇನ್ನೊಂದು ಈ ವಿಡಿಯೋ ಬಂತು ನೋಡಿ. ತೌಫಿಕ್ನ ಮೊಬೈಲ್ನಲ್ಲಿತ್ತಿದು. ತೌಫಿಕ್ನ ಮೊಬೈಲ್ನಲ್ಲಿ ರಾಜಸ್ಥಾನದಿಂದ ತಂದ ಟೋಪಿ. ಇದರಲ್ಲಿ ಏನ್ರಿ ನಿಮ್ಗೆ ಅಂಥದ್ದು ಕಾಣಿಸುತ್ತೆ ಅಂತ ಯಾರಿಗೂ ಅನಿಸಿದ್ರೆ, ಟೋಪಿ ಹಾಕಿದವನು ತೌಫಿಕ್ಕು, ಹಾಕಿಸ್ಕೊಂಡವನು ಗೋಪಾಲಕೃಷ್ಣ. ನಾನು ಕಾಶಿಗೆ ಹೋಗಿದ್ದೆ, ವಿಶ್ವನಾಥನಿಗೆ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದಿದ್ದೀನಿ, ಕುಂಕುಮ ತಂದಿದ್ದೀನಿ, ಹಚ್ಕೊ ಅಂದರೆ ಹಚ್ಕೊಳ್ತಿದ್ನ ತೌಫಿಕ್ ಹಚ್ಕೊತಿದ್ನ. ಇನ್ನೊಂದು ವಿಡಿಯೋ ನೋಡಿದೆ ನಾನು. ಅವಳ ಕೊಲೀಗ್ದು ಇಫ್ತಿಯಾರ್ಗೆ ಎಲ್ಲ ಅರೇಂಜ್ ಮಾಡಿ, ಹಿಂದೂ ಹುಡುಗಿ ಒಂದು ಅರೇಂಜ್ ಮಾಡಿ ಕರೆಯೋದು, ಸರ್ಪ್ರೈಸ್ ಕೊಡೋದು, ನಿನ್ನ ಇಫ್ತಿಯಾರ್ಗೆಲ್ಲ ರೆಡಿ ಮಾಡಿದ್ದೀನಿ ಅಂತ. ಭಾವೈಕ್ಯತೆಯ ದೃಶ್ಯ ಅದು. ಹಂಗೆ ನೋಡಿದ್ರೆ ಭಾವೈಕ್ಯತೆಯ ದೃಶ್ಯ. ಬಟ್ ಯಾರಿಗೆ ಮಾಡ್ತೀರಿ ನೀವು? ನಾಳೆ ದಿವಸ ಭೀಮನ ಅಮಾವಾಸ್ಯೆ ದಿವಸ ಉಪವಾಸ ಮಾಡಿದ್ಯಪ್ಪ, ನಿನ್ನ ಉಪವಾಸ ಮುರಿಯೋ ಕಾಲಕ್ಕೆ ನಾವು ಎಲ್ಲ ಅರೇಂಜ್ ಮಾಡಿದ್ದೀವಿ ಬಾ ಅಂತ ಯಾರು ಹೇಳ್ತಾರಾ? ಅದೇ ಹುಡುಗಿ ಹೇಳ್ತಿದ್ಲ, ಇಫ್ತಿಯಾರ್ ಸ್ವೀಕರಿಸಿದ ಹುಡುಗಿ. ಇದರಲ್ಲಿ ಇಷ್ಟೇ ಕೇಳಿದ್ರಿ ನಾನು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದಿದ್ದೀನಿ, ಹಚ್ಕ ಅಂತಂದರೆ ಹಚ್ಕೊಂಡ್ಬಿಡ್ತಾನೆ ತೌಫಿಕ್ಕು. ಇದೇನಾಯಿತು, ಈ ವಿಡಿಯೋ ಬಂದ ಮೇಲೆ ತನಿಖೆ ನಡೆಸ್ತಾ ಇರೋ ಪೊಲೀಸರು ಇದು ಯಾರು ಅಂತ ಕೇಳಿದ್ದಾರೆ. ಇವ್ನು ನಮ್ಮಲ್ಲೇ ಕೆಲಸ ಮಾಡ್ತಿದ್ದ ಗೋಪಾಲಕೃಷ್ಣ ಅಂತ ಹೇಳಿದ್ದಾರೆ ಅವರು. ಗೋಪಾಲಕೃಷ್ಣನ ಪೊಲೀಸರು ಹುಡುಕೊಂಡು ಹೋಗಿದ್ದಾರೆ. ಅವನು ಗುಲ್ಜಾರ್ ಆಗಿಬಿಟ್ಟಿದ್ದಾನು ಆಲ್ರೆಡಿ. ಗುಲ್ಶನ್ ಆಗಿಬಿಟ್ಟಿದ್ದಾನು ಆಲ್ರೆಡಿ. ಯಾಕೆ ಏನಾಯ್ತು ನಿನ್ನ ಕತೆ ಅಂತ ಕೇಳಿದ್ರೆ, ನನ್ನ ತಂದೆಗೆ ಪಾರ್ಶ್ವವಾಯು ಆಗಿತ್ತು, ಲಕ್ಕೋ ಹೊಡೆದಿತ್ತು 2023ರಲ್ಲಿ. ತಂದೆಯ ಅನಾರೋಗ್ಯ, ಮನೆಯ ಜವಾಬ್ದಾರಿ, ದುಡ್ಡು ಸಾಲ್ತಾ ಇರಲಿಲ್ಲ. ಈ ಒದ್ದಾಟದ ಮಧ್ಯದಲ್ಲಿ ನಾನು ಕುಗ್ಗಿ ಹೋಗಿದ್ದಾಗ ನನ್ನ ಮೇಲೆ ಕೆಲಸದ ಒತ್ತಡ ಹಾಕಿ ಪ್ರೆಷರೈಸ್ ಮಾಡಿ ವಲ್ನರೇಬಲ್ ಮೂಮೆಂಟಲ್ಲಿ ನೀನು ಮುಸ್ಲಿಂ ಆಗು ಅಂತ ನನಗೆ ಹೇಳಿದ್ರು. ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀನು ನಮ್ಮ ಧರ್ಮವನ್ನು ಆಚರಿಸು ಅಂತಂದರು. ನನಗಿಷ್ಟ ಇಲ್ಲದೆ ಇದ್ದರೂ ತಮ್ಮ ಧಾರ್ಮಿಕ ಸ್ಥಳಗಳಿಗೆ ನಮ್ಮನ್ನು ಕರ್ಕೊಂಡು ಹೋದರು. ಆ ನಂತರ ನನ್ನ ಹೆಸರನ್ನು ಬದಲಾಯಿಸಿ ನನ್ನ ಹೆಸರನ್ನು ಗೋಪಾಲಕೃಷ್ಣ ಇದ್ದವನನ್ನು ಗುಲ್ಶನ್ ಮಾಡಿದ್ರು ಅಂತ ಆತ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈಗ ಒಂದು ಅಪ್ಡೇಟ್ ಬಂತು. ನಿದಾ ಖಾನ್ ಏನಿದ್ದಾಳಲ್ಲ, HR, ಅವಳ ಈ ಬೇಲ್ ಪಿಟಿಷನ್ನಲ್ಲಿ ನಾನು HR ಅಲ್ಲ ಇನ್ನೇನೋ ಜವಾಬ್ದಾರಿ ಅಂತೇನೋ ಬರೆದಿದ್ದಾಳು. ವಾಟ್ ಎವರ್ ಇಟ್ ಈಸ್, ಈಕೆ ಗಂಡನ ಅರೆಸ್ಟ್ ಮಾಡಿದ್ರಂತೆ. ಈಗ ಮ್ಯಾಟ್ರ್ ಇಷ್ಟೇ, ಇದು ಬರೀ ಹೆಣ್ಣು ಮಕ್ಕಳಿಗಷ್ಟೇ ಸೀಮಿತ ಆಗಿರಲಿಲ್ಲ ಅಂತ. ಈ ಮತಾಂತರದ ಕಾರ್ಪೊರೇಟ್ ಜಿಹಾದ್ನ ಜಾಲ ಕೇವಲ ಹೆಣ್ಣು ಮಕ್ಕಳನ್ನಷ್ಟೇ ಟಾರ್ಗೆಟ್ ಮಾಡಿರಲಿಲ್ಲ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.